ಪ್ರಶ್ನೆಯನ್ನು ಉದ್ಭವ ಮಾಡಿದ್ದಾರೆ ಮುನಿಯಪ್ಪನವರು. ಹಾಗಾದ್ರೆ ಇದು ನಿಜಾನಾ? ಕಾಂಗ್ರೆಸ್ನವರು ಏನ್ ಹೇಳ್ತಾರೆ? ಕಾಂಗ್ರೆಸ್ನವರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ? ಬಲಗೈ ಮತ್ತು ಎಡಗೈ ಸಂಪೂರ್ಣವಾಗಿ ಅರ್ಥಕೊಂಡವರಾಗಿದ್ದೀರಿ. ಈ ದೇಶದ ಇತಿಹಾಸವನ್ನ ಮರ್ತಂತವರು ಈ ಮಾತುಗಳನ್ನ ಆಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದಲ್ಲಿ ಮೀಸಲಾತಿಯನ್ನ ತರದೇ ಹೋಗಿದ್ರೆ ಇವ್ರು ಯಾವ ಮಾತಾಡ್ತಾ ಇದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯನ್ನ ಪೂರ್ಣ ಪ್ರಮಾಣವಾಗಿ ತಗೊಂಡಂತವರು. ಇವತ್ತೇನು ಜಗಜೀವನ್ ರಾಮ್ ಅವರು ಇದ್ದಾರೆ, ಜಗಜೀವನ್ ರಾಮ್ ಮೀಸಲಾತಿ ಪ್ರಾರಂಭ ಆದಾಗಿಂದ ಉಪ ಪ್ರಧಾನಿ ಅಂತ್ಯ ಆಗೋವರೆಗೂ ಮೀಸಲಾತಿಯನ್ನು ತಗೊಂಡಿದ್ದಾರೆ ಕಾಂಗ್ರೆಸ್ ಅಲ್ಲಿ. ಇವತ್ತು KH ಮುನಿಯಪ್ಪನವರು 6 ಸಾರಿ MP ಆಗಿದ್ದಾರೆ. ಅವರು MP ಆಗೋದಕ್ಕಿಂತ ಮುಂಚೆ ನನ್ನ ಹೆಂಡತಿ ಅನಾಥ ಅಂತ ಹೇಳಿ ಗ್ಯಾಸ್ ತಗೊಂಡ್ರು. ಗ್ಯಾಸ್ ಏಜೆನ್ಸಿ ತಗೊಂಡ್ರದು ಅನಾಥರ ಕೊಡದಲ್ಲಿ. ನೀವು ಅನಾಥರ ಕೊಡದಲ್ಲಿದ್ದಂತ ನೀವು 2 ಸಾರಿ ಕೇಂದ್ರ ಮಂತ್ರಿ ಆಗ್ತೀರಿ, 6 ಸಾರಿ MP ಆಗ್ತೀರಿ ಕೋಲಾರ ಕ್ಷೇತ್ರದಿಂದ. ಮಾದಿಗೆ ಅನ್ಯಾಯ ಆಗ್ತದೆ ಅಂತ ಹೇಳ್ತೀರಲ್ಲ ನೀವು. 6 ಜನ MP ಆಗೋದಕ್ಕೆ ಮುಂಚಿತವಾಗಿ ನೀವೇನ್ ಮಾಡ್ಬೇಕಾಗಿತ್ತು? 5 ಜನ ಬೇರೆ ಮಾದಿಗರಿಗೆ ಅವಕಾಶ ಕೊಡ್ಬೇಕಾಗಿತ್ತು. ಮಾದಿಗರ ನಾಯಕತ್ವವನ್ನು ಬೆಳೆಸಬೇಕಾಗಿತ್ತು. 6 ಟರ್ಮ್ MP ನೀವು ಒಬ್ಬರೇ ಆಗೋ ಬದಲು 5 ಟರ್ಮ್ ಇನ್ನೊಬ್ರಿಗೆ ಬಿಟ್ಟಿದ್ರೆ ಇನ್ನೊಬ್ಬ 5 ಜನ ಮಾದಿಗರು ನಿಮ್ಮ ಹಾಗೆ KH ಮುನಿಯಪ್ಪನ ಆಗ್ತಾ ಇದ್ರು. ಇವತ್ತು ನೀವೇನ್ ಮಾಡಿದ್ರಿ? ಕಳೆದ ಬಾರಿ ಚುನಾವಣೆಯಲ್ಲಿ KJP ಚುನಾವಣೆ ಇತ್ತು. ಶೇಖರ್ ಅಂತಕ್ಕಂಥ ಹುಡುಗ ಬಹಳ ಕಷ್ಟಪಟ್ಟು ಹೈಕಮಾಂಡ್ ಕಾಲು ಕೈ ಆಯೋಗದಲ್ಲಿ ಅವಕಾಶಗಳಿದೆ. ಇವತ್ತು ಇವ್ರಿಗೆ ಏನು ಮಾದಿಗರು ಹುಡುಗರೆಲ್ಲ ಹೆತ್ಕಟ್ಬೇಕು, ಮಾದಿಗರ ಕೈಯಲ್ಲಿ ಒಂದು ಹೋರಾಟ ಮಾಡಿಸ್ಬೇಕು, ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಬಾಯಿ ಬರ್ಕೊಳ್ಬೇಕು, ಹುಡುಗರು ಲಾಠಿ ಚಾರ್ಜ್ ಮಾಡಿದ್ರೆ ಲಾಠಿ ಚಾರ್ಜ್ ಹೇಗೆ ತಿನ್ಬೇಕು, ಸಮಸ್ಯೆಗಳ ಮಧ್ಯೆ ನೀವು ಬೆಳೆಸಬೇಕು. ನೀವು ನಾಯಕತ್ವ ಆಗಂತವ್ರು ಅಲ್ಲ. ಒಂದೇ ನಿಮಿಷ ನಾನು ಹೇಳ್ಬಿಡ್ತೀನಿ. ಇದು ಯಾಕಂದ್ರೆ ಇದು ಬಹಳ ಸೂಕ್ಷ್ಮ ವಿಚಾರ. ಇವತ್ತು ಮಾದಿಗರಿಗೆ ಅನ್ಯಾಯ ಆಗಿದೆ, ಒಲಿಯರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋ ಮಾತನ್ನು ಒಪ್ಪೋದಿಲ್ಲ. ಇವರೇ ಎಲ್ಲವನ್ನ ಪಡಿತಾ ಇರೋದು. 99 ಜಾತಿ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಕೊಟ್ಟಾಗ 6 ಜಾತಿ ಇತ್ತು. ಇವತ್ತು 95 ಜಾತಿ. ಪ್ರಶ್ನೆ ಏನಂತಂದ್ರೆ, ಈಗ ಕೇಂದ್ರ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಅವರು ಬಲಗೈ ಸಮುದಾಯವನ್ನ ಪ್ರತಿನಿಧಿಸುವಂತವ್ರು, ಹೌದಾ? ಕಾಂಗ್ರೆಸ್ ನಲ್ಲಿ ಪ್ರತಿಪಕ್ಷ ನಾಯಕರಾಗಿ ಕೆಲಸ ಮಾಡ್ತಾ ಇರುವಂತದ್ದು ಕೇಂದ್ರದಲ್ಲಿ ಬಲಗೈನವರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇನ್ನು ರಾಜ್ಯಕ್ಕೆ ಬರೋದಾದ್ರೆ ಡಾಕ್ಟರ್ G ಪರಮೇಶ್ವರ್ ಅವರು DCM ಆಗಿದ್ದಾರೆ, ಅವರು ಕೂಡ ಬಲಗೈನವರೇ. ಹಾಗಾದ್ರೆ ಎಡಗೈನವರಿಗೆ ಏನ್ ಸ್ಥಾನಮಾನ ಇದೆ ಅನ್ನುವಂತ ಪ್ರಶ್ನೆಯನ್ನ ನಾವು ಕೇಳಬೇಕಾಗುತ್ತೆ. ಒಂದು ಬ್ರೇಕ್ ತಗೊಳ್ತೇನೆ. ಮುನಿಯಪ್ಪನವರು ಸ್ವಾರ್ಥದ ದೆಸೆಯಿಂದ ಇವತ್ತು ಸಮುದಾಯವನ್ನ ತಂದು ತೂರ್ತಾ ಇದ್ದಾರ. ಸಮುದಾಯದ ಹೆಸರಲ್ಲಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕೆ ಇವತ್ತು ಮುನಿಯಪ್ಪನವರು ಎದ್ದು ನಿಂತಿದ್ದಾರಾ? ಈಗ ಬೇಗುದಿ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ನಮ್ಮ ಡಿಸ್ಕಷನ್ಗೆ ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗ್ತಾ ಇದ್ದಾರೆ. ಅವರು ಇದು ಮುನಿಯಪ್ಪನವರು ಸ್ವಾರ್ಥ. ಅವ್ರ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕಾಗಿದೆ, ಅವ್ರ ಫ್ಯಾಮಿಲಿಯಲ್ಲಿ ಇರುವಂತವ್ರನ್ನ ಬೆಳೆಸಬೇಕಾಗಿದೆ, ಅವರ ಪುತ್ರಿಯನ್ನ ಸಚಿವರನ್ನಾಗಿ ಮಾಡೋ ಜಗಜೀವನ್ ರಾಮ್ ಅವರು ಇವತ್ತು ನಾನು ಕೇಳ್ತಾ ಇದ್ದೀನಿ, ದೇವೇಗೌಡರ ಮನೆಯಲ್ಲಿ 5-10 ಜನ ಯಡಿಯೂರಪ್ಪನವ್ರ ಕಾಲದಲ್ಲಿ ಏನಾಗಿತ್ತು ಅಂತ ಜನರಲ್ ಕ್ಷೇತ್ರದಲ್ಲಿ ಜನರಲ್ ಕ್ಷೇತ್ರದಲ್ಲಿ ತಾಕತ್ತಿದ್ರೆ ಮಾಡಿದ್ರೆ ಒಳ್ಳೆ ನಾಯಕತ್ವ ಇದ್ರೆ ಮಾಡಿ. ಇದು ಚರ್ಚೆ ಅಲ್ಲ. ಬಿಜೆಪಿನವ್ರು ಯಾವಾಗ್ಲೂ ಇದೇ ತರ ಗಂಡಾಗುಂಡಿ ಜಗಳ ಮಾತನ್ನ ಹೇಳಿ ನೀವು ಕೇಳಿ ಆಮೇಲೆ ಆನ್ಸರ್ ಮಾಡ್ರಿ. ನೀವು ಮಾತಾಡೋರು ನಾವು ಕೂತಿಲ್ವಾ? ನೀವು ಮಾತಾಡ್ರಿ. ಅದೆಲ್ಲ ಮಾತಾಡ್ಬೇಡಿ. ನೊಂದವರ ಪರವಾಗಿ ಮಾತಾಡ್ಬೇಕಾಗಿ ಸಮುದಾಯ ಅಂತ ಹೇಳ್ತಕ್ಕಂಥವ್ರು ಮೀಸಲಾತಿ ಕುಟುಂಬಕ್ಕೆ ಪಡ್ಕೊಳ್ತಾರೆ ರೀತಿ ಸರಿ ಇಲ್ಲ. ಎಲ್ಲಾದ್ರೂ ಯಡಿಯೂರಪ್ಪನ ಮಗ ತಗೊಳ್ತಾರದ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ನೀವು. ಈಗ ಮುನಿಯಪ್ಪನವರು ವಿಚಾರವಾಗಿ ನೀವು ಇಷ್ಟೊಂದು ರೈಸ್ ಆಗ್ತಾ ಇದ್ರಿ. ನಿಮ್ಮ ಯಡಿಯೂರಪ್ಪನವರ ಅವಧಿಯಲ್ಲಿ ನೀವು ಎಡಗೈ ಸಮುದಾಯದವರಿಗೆ ಏನ್ ಹೇಳಿ ಇವತ್ತು ನನ್ನ ಬಂಗಾರ ಲಕ್ಷ್ಮಣ ಬಿಜೆಪಿ ಕೊಟ್ಟರು ರಾಷ್ಟ್ರೀಯ ಅಧ್ಯಕ್ಷನೇ ಜೈಲಿಗೆ ಕಳಿಸ್ತಂತವ್ರು. ಇವರು SC ST ಗಳ ಬಗ್ಗೆ ಜೈಲಿಗೆ ಕಳಿಸ್ತವ್ರು ಬಿಜೆಪಿನವರು. ರಾಷ್ಟ್ರೀಯ ಅಧ್ಯಕ್ಷ ಇವತ್ತು ಅದ್ರೊಳಗೂ ಸಹ ಇವತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಾನು. ಯಾಕೆ ಇವತ್ತು ಹೆಂಗಾಗಿದ್ದೀನಿ ನಾನು? ಅಲ್ಲಿಂದ ಬಂದದ್ದು ಎಲ್ಲಾ ಪಕ್ಷ
ನೀವೇನ್ ಮಾಡಿದಾರೆ ಅನ್ನೋದ್ರ ಬಗ್ಗೆ ನೀವೇನ್ ಮಾಡಿದ್ದಾರೆ? ಯೋಚ್ನೆ ಮಾಡಿದ್ರೆ ಏನ್ ಎಡಗೈ ಸಮುದಾಯದಿಂದ ಇರೋದೇ 5 ಮಂದಿ ಶಾಸಕರು ಆರಿಸಿ ಬಂದಿರೋರು. ಬಿಜೆಪಿ ಹೌದು, ಅವರೇ ಅಧ್ಯಕ್ಷ ಮಾಡಿ ಅವರೇ ಕಳಿಸ್ತರು, ಇಳಿಯಕ್ ಬಿಡ್ಲಿಲ್ಲ. ಸರ್ MP ಆಗಿದೆ ಅಂತ ಹೇಳ್ತಿರಲ್ಲ ನೀವು, ಕೊಡಿ ನಿಮ್ಮ ಅಂತ ಮಂದಿ ಇನ್ನೊಬ್ಬ ಎಡಗೈನಂಗೆ ಕೊಡಿ. ಸರ್ ಅಲ್ಲಿ ಬಿಜೆಪಿಯಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತ ವಿಠಲ್ ಕಟಕದೊಂಡ ಅವರು ಕೂಡ ಇವ್ರದೇ ಎಡಗೈ ಸಮುದಾಯಕ್ಕೆ ಬರ್ತಾರೆ. ಅವ್ರಿಗೆ ಕಡೆ ಹಂತದಲ್ಲಿ ಟಿಕೆಟ್ ತಪ್ಪಿಸಿ ಗೋವಿಂದ ಕಾರಜೋಳ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಾಗ ಅದೇ ವಿಠಲ್ ಕಟಕದೊಂಡ ಅವ್ರು ಕಾಂಗ್ರೆಸ್ ಹೋಗಿ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರಲ್ಲಿ. ಅಂದ್ರೆ ಇಲ್ಲಿ ನೋಡಿ, ತಮ್ಮ ಸ್ವಾರ್ಥಕ್ಕೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಟಿಕೆಟ್ ಸಿಕ್ಕಾಗ ಸುಮ್ನೆ ಇರೋದು, ತಮ್ಮವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂತಂದ್ರೆ ಪಕ್ಷವನ್ನ ದೂಷಣೆ ಮಾಡುವುದು. ಇದು ಎಷ್ಟು ಸರಿ? ಹಾಗಾದ್ರೆ ಒಂದ್ ನಿಮಿಷ, ಹಾಗಾದ್ರೆ ತಾವು ಈ ಸಮುದಾಯದ ಸಂಘಟನೆ ಹೊಣೆಯನ್ನು ಹೊತ್ಕೊಂಡಿರುವಂತರು, ಇಂಥ ನಾಯಕರಿಗೆ ನೀವು ಚಾಟಿ ಬೀಸಬೇಕು. ಒಂದ್ ನಿಮಿಷ, ಇಂಥ ನಾಯಕರಿಗೆ ಕರೆದು ನೀವು ಚಾಟಿ ಬೀಸಬೇಕು. ಆ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ಸಂಘಟನೆಯವರು? ಹೇಳಿ, ಪಕ್ಷವನ್ನು ಬಿಟ್ಬಿಡಿ. ಸರ್ ಇವತ್ತು ಸಂಘಟನೆಗಳು ಆ ಕೆಲಸನ ಮೊದಲು ಕೈಗೆತ್ಕೊಂಡು ಮಾಡ್ಬೇಕಾಗಿದೆ ಸರ್. ಇದು ರಾಜಕೀಯ ನಾಯಕರದು. ಈಗ ನೋಡಿ KH ಮುನಿಯಪ್ಪನವರು ನಾಯಕರಿದ್ದೀರಿ. ಈಗ KH ಮುನಿಯಪ್ಪನವ್ರು ಏನ್ ಕೇಳ್ಬೇಕು ನೀವು? ನಾವು ಕೇಳಕ್ ಆಗುದಿಲ್ಲ. ಮುನಿಯಪ್ಪನವರೇ, ನೀವು ಇಷ್ಟು ದಿವಸ ಯಾಕೆ ಧ್ವನಿ ಎತ್ತಲಿಲ್ಲ? ಸರ್ ಮುಂದಿನ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗಿದೆ ಕಾಂಗ್ರೆಸ್ ನಲ್ಲಿ ಅನ್ನೋದಾದ್ರೆ ನೀವು ಇಷ್ಟು ದಿವಸ ಯಾಕೆ ಸುಮ್ನೆ ಕೂತಿದ್ರಿ? ನೀವು ಕೇಂದ್ರದಲ್ಲಿ ಸಚಿವರಾದಾಗ ಈ ಹೇಳಿಕೆಯನ್ನು ಹೇಳ್ಬೇಕಾಗಿತ್ತು. ಇವತ್ತು ಯಾಕೆ ಹೇಳ್ತಾ ಇದ್ರಿ ಅಂತ ನೀವು ನಿಮ್ಮ ಸಂಘಟನೆಯವರು ಕೇಳ್ಬೇಕಾಗಿತ್ತು. ನೀವು ಕೇಳಿದ್ರ? ಇಲ್ಲ ನಾವ್ ಅದನ್ನ ಪ್ರಶ್ನೆ ಮಾಡಕ್ ಹೋಗಿಲ್ಲ. ಇವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಪಕ್ಷ ಅನ್ಯಾಯ ಮಾಡಿದೆ ಅಂತ ಹೇಳ್ಕೊಂಡಿದಾರಲ್ಲ. ಈಗ ಅವ್ರ ಮಗಳ ಮಿನಿಸ್ಟರ್ ಮಾಡಿದ್ರೆ ಅವ್ರ ಮಗಳು ಮಿನಿಸ್ಟರ್ ಆದ್ರೆ ಮ್ಯಾಟ್ರ್ ಮುಚ್ಚೋಗುತ್ತೆ. ಮತ್ತೆ ತಿರ್ಗ ತೆಗಿಯಲ್ಲ ಅವ್ರನ್ನ. ಅದೇ ಅವ್ರು ವಾಯ್ಸ್ ಮಾಡ್ಲಿ. RB ತಿಮ್ಮಾಪುರ್ ಅಂತಿದ್ದಾರೆ ನಾಯಕರು, ಅವ್ರನ್ನ ಮಂತ್ರಿ ಮಾಡ್ಲಿ ಅಂತ ತೆಗಿಲಿ. ಅವರು MLC ಒಬ್ರು ಇದಾರೆ ಇದ್ರಲ್ಲೇ ಧರ್ಮಸೇನಾ ಅಂತ, ಅವ್ರನ್ನ ಮಿನಿಸ್ಟರ್ ಮಾಡ್ಲಿ ಅಂತ ಬರ್ಲಿ ಅವ್ರ ಹೊರಗಡೆಗೆ. ಅವ್ರ ಹೆಸರುಗಳು ತೆಗೆದು ಹೇಳ್ಬೇಕು. ಅವರು ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋದು, ತಮ್ಮ ಮಕ್ಕಳಿಗೆ ಏನಾದ್ರು ಒಂದು ಅವಕಾಶ ಆಗ್ಬಿಟ್ಟು ಹೆಂಗು ಶಾಸಕರಾಗಿ ಗೆದ್ದು ಬಂದಿದ್ದಾರೆ, ಮಿನಿಸ್ಟರ್ ಮಾಡಿದ್ರೆ ಈ ಸಬ್ಜೆಕ್ಟ್ ಬಿಟ್ಬಿಡ್ತಾರೆ. ಈಗ ನೋಡಿ, ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ. 2012ರಲ್ಲಿ ಸರ್ಕಾರಿ ಆಯೋಗದ ಒಂದು ಶಿಫಾರಸು, 5% ರಿಸರ್ವೇಶನ್ ಬಲಗೈನವರಿಗೆ, ಹೌದಾ? 3% ಟಚಬಲ್ಸ್ಗೆ, ಇನ್ನುಳಿದ ಅಂತ 1% ಈಗೆಲ್ಲ ಮಾಡಿದೆ. ಇದು ಆಯೋಗದ ಶಿಫಾರಸು. ಆದ್ರೆ 2013ರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ಏನ್ ಮಾಡಿದ್ರು? ಈ ಹಿಂದೆ ಸರ್ಕಾರಿ ಆಯೋಗ ನೀಡಿದಂತ ಶಿಫಾರಸನ್ನ ಜಾರಿ ಮುಂದುವರಿಸಲು ಸಂಪುಟ ಉಪಸಮಿತಿಯನ್ನ ರಚಿಸುವ ಮೂಲಕ ವಿಳಂಬ ಧೋರಣೆಗೆ ಜಾರಿದ್ರು. ಹಾಗಾದ್ರೆ ಈಗ ಕಾಂಗ್ರೆಸ್ ನಲ್ಲಿಯೇ ಅನ್ಯಾಯ ಆಗಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗ್ತಾ ಇರುವಂತ ವಿಚಾರ. 2013ರಲ್ಲಿ ಇದೇ ಮುನಿಯಪ್ಪನವರು ಬಾಯಿಗೆ ಹೊಲಿಗೆ ಹಾಕೊಂಡು ಸುಮ್ಮನೆ ಯಾಕೆ ಕೂತಿದ್ರು? ಅವತ್ತು ಯಾಕೆ ಈ ಪ್ರಶ್ನೆಯನ್ನೇ ಎತ್ತಲಿಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ ಆಗಿದೆ. ಯಾಕಂದ್ರೆ ಇದು ಸದಾಶಿವ ಆಯೋಗದ ವಿಷಯದಲ್ಲಿ 6% ಮಾದಿಗರಿಗೂ ಅಲ್ಲ, 5% ಒಲಿಯರಿಗೂ ಅಲ್ಲ. ಇಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು 6% ಅಂತಕ್ಕಂಥ ವಿಷಯದಲ್ಲಿ ಒಲಿಯರು ಮಾದಿಗರು ಸೇರ್ಕೊತಾರೆ. ಉದಾಹರಣೆಗೆ ದೇವನಹಳ್ಳಿ ತಾಲೂಕಲ್ಲಿ ಒಲಿಯ ಅಂದ್ರೆ AD, ಮಾದಿಗ ಅಂದ್ರೆ AK. ಅದೇ ಪಕ್ಕದ ಇಬ್ಬರು ಸೇರ್ಕೊಂಡು ಎರಡೂ ಕೂತ್ಕೊಂಡು ಏನಾಗಿದೆ ನಿಜವಾದ ಅನ್ಟಚಬಲ್ಸ್ 11% ಕೊಡಿ, ಇನ್ನು 4% 99 ಜಾತಿ ಇರ್ಲಿ, ತಪ್ಪೇನಿಲ್ಲ ಅಂತಕ್ಕಂಥ ಮಾತು ಕೂಗಿದವರೆಗೂ ಬರ್ಲಿಲ್ಲ. ಇವತ್ತು ಹಳ್ಳಿಗಳಲ್ಲಿ ಒಲಿರು ಅನ್ಯಾಯ ಆಯ್ತು ಅಂತ ಒಲಿರದೊಂದು ಗುಂಪು ಎತ್ಕಟ್ಕೊಂಡು ಒಂದ್ ಕಡೆ ಮಾದಿಗರಿಗೆ ಅನ್ಯಾಯ ಆಯ್ತು ಅಂತ ಮಾದಿಗರು ನನ್ಗೆ 6% ನಮ್ಗೆ ಸಿಗ್ಲಿ ಅಂತ ಅಂತಕ್ಕಂಥ ಹೋರಾಟಗಾರರು ಏನಿದ್ದಾರೆ ಇವತ್ತು ನಿರುದ್ಯೋಗಿಗಳು, ಇವತ್ತು ಬಡವರಿದ್ದಾರೆ, ಇವತ್ತು ಕೆಲಸ ಮಾಡೋಕೆ ಉದ್ಯೋಗ ಇಲ್ಲ, ಇವರೆಲ್ಲ ಬೀದಿಗಿಳಿದು ಹೋರಾಟ ಮಾಡ್ತಾ ಇದಾರೆ. ಹೋರಾಟ ಮಾಡಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರೆ, ಹೊಡೆದ್ರೆ, ಪೊಲೀಸ್ ಕೇಸ್ ಹಾಕಿದ್ರೆ, ಏಳು ತಿನ್ನೋರು, ಕೇಸ್ ಹಾಕ್ಸ್ಕೊಳ್ಳೋರು ಎಲ್ಲ ಈ ಅಮಾಯಕ ಜನ ಒಲಿರು ಮಾದಿಗರು ಹುಡುಗರು. ಇವತ್ತು ಮಜಾ ಮಾಡ್ತಾ ಇರ್ತಕ್ಕಂಥವ್ರು KH ಮುನಿಯಪ್ಪನು, ಖರ್ಗೆ ಅಂತವ್ರು, ಪರಮೇಶ್ವರ್ ಅಂತವ್ರು, ಗೋವಿಂದ ಕಾರಜೋಳ ಅಂತ ಇಂಥವ್ರು ಎಡಗೈ ಬಲಗೈ ನಾಯಕತ್ವದ ಹೆಸರಿನಲ್ಲಿ ತಮ್ಮ ಮಕ್ಕಳನ್ನ ಖರ್ಗೆ ಅವರೇ ನಿಮ್ಮ ಮಗನ ಮಂತ್ರಿ ಮಾಡ್ಬಿಟ್ರೆ, 1ನೇ ಸಾರಿ MLA ಆಗಿದ ತಕ್ಷಣ ಮಂತ್ರಿ, 2ನೇ ಸಾರಿ ಮಂತ್ರಿ ಸಮಾಜ ಕಲ್ಯಾಣ ಇಲಾಖೆಗೆ ಮಂತ್ರಿ ಆದಂತ ಇವತ್ತು ಏನು ನಮ್ಮ ಪ್ರಿಯಾಂಕಾ ಖರ್ಗೆ ಇದ್ದಾರೆ. ಮದುವೆ ಆಗಿದೆ ಯಾರು ಹುಡುಗಿನ? ಬ್ರಾಹ್ಮಣರ ಮಗಳನ್ನ. ನೀನು ಯಾಕೆ 101 ಜಾತಿ ಇತ್ತಲ್ಲ, ಒಲಿರೋ ಮಾದಿಗರು 101 ಜಾತಿ ಇದೆಯಲ್ಲ, SC ಅಂತ ಅನ್ಸ್ಕೊಂಡ್ಮೇಲೆ ರಿಸರ್ವೇಶನ್ ಹೋಗತ್ತಾ? ನೀನು 101 ಜಾತಿನಲ್ಲಿ ಯಾವ್ದೋ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊ. ನೀವು ಅದು ಮಾಡ್ಲಿಲ್ಲ. ಅಲ್ಲ ಮದುವೆ ವಿಷಯ ಅಲ್ಲ, ನೀವು ಪುನಃ ಮದುವೆ ವಿಷಯ ನೋಡಿ. ಇನ್ನೊಂದು ವಿಷಯ ಸ್ವಾರಸ್ಯದ ವಿಷಯ ಹೇಳ್ತೀರಿ ಇವತ್ತು. ಹಲೋ ರೂಪಾ ಶಶಿಧರ್ ಅವರೇ, ಈಗ ಮಾದಿಗರಿಗೆ ಕಾಂಗ್ರೆಸ್ ನಲ್ಲಿ ಅನ್ಯಾಯವಾಗ್ತಾ ಇದೆ ಅನ್ನುವಂತ ಮಾತನ್ನ ಸ್ವತಃ KH ಮುನಿಯಪ್ಪನವರು ಹೇಳಿದ್ದಾರೆ. ನಮ್ಮ ಪ್ರಶ್ನೆ ಇಷ್ಟೇ, KH ಮುನಿಯಪ್ಪನವರು ಯಾವ ಕಂಟೆಸ್ಟ್ ಅಲ್ಲಿ ಈ ಹೇಳಿಕೆಯನ್ನ ನೀಡಿದ್ರು? ಮಾದಿಗರಿಗೆ ನಿಜವಾಗಿ ಅನ್ಯಾಯ ಆಗುತ್ತೆ ಅನ್ನುವಂಥದ್ದು ಧ್ವನಿಯನ್ನು ಎತ್ತಿದ್ದಾರೆ, ಅದನ್ನ ಸ್ವಾಗತ ಮಾಡ್ಬೇಕಾಗುತ್ತೆ. ಆದ್ರೆ ಇಷ್ಟು ದಿವಸ ಸುಮ್ಮನಿದ್ದಂತ KH ಮುನಿಯಪ್ಪನವರು ಈಗ ಯಾಕೆ ಈ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ? ಸಂಶಯ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ರೂಪಾ ಶಶಿಧರ್ ಅವ್ರನ್ನ ಸಂಪುಟ ಕಟ್ತಾ ಇದ್ದಾರೆ ಮುನಿಯಪ್ಪನವರು ಅನ್ನುವಂಥದ್ದು. ಈ ಬಗ್ಗೆ ತಾವೇನ್ ಹೇಳ್ತೀರಿ? ಜನಾಂಗದ ವಿಚಾರ ನೀವು ಮಾತಾಡ್ತಾ ಇದ್ದೀರಾ, ಸೊ ಆ ವಿಚಾರ ಮಾತಾಡ್ಬೇಕಂದ್ರೆ ಈಗ ಮಾತಾಡಿ ಮೇಡಮ್.
ಜನಾಧಿಪತಿ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ಪಕ್ಷದಲ್ಲಿ ಅವಕಾಶ ಎಲ್ಲರಿಗೂ ಕೊಡ್ತಿದ್ದಾರೆ. ಅವಕಾಶ ಕೊಟ್ಟು ಅದನ್ನ ಸದುಪಯೋಗ ಮಾಡ್ಕೊಂಡು ಮುಂದೆ ಬರ್ಬೇಕಾಗತ್ತೆ. ರಾಜಕೀಯದಲ್ಲಿ ಪಕ್ಷದಲ್ಲಿ ಬಂದಾಗ ಎಲ್ಲಾ ಸಮುದಾಯದವರು ಆಶೀರ್ವಾದ ಮಾಡಿ ನಮ್ಮನ್ನ ಮುಂದೆ ತರ್ತಾರೆ. ಎಲ್ಲಾ ಸಮುದಾಯದವರು ರಾಜಕೀಯ ಒಂದು ಕ್ಷೇತ್ರದಲ್ಲಿ ನಾವು ಮುಂದೆ ಬರೋಲ್ಲ. ಎಲ್ಲಾ ಸಮುದಾಯದವರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಅದು ಯಾಕೆ ಅಂತಂದ್ರೆ ಸಮಾಜದಲ್ಲಿ ಎಲ್ಲ ಒಳ್ಳೆ ಉದ್ದೇಶದಿಂದ ಮಾಡಿರ್ತಾರೆ. ಈಗ ಅವಕಾಶ ಕೊಟ್ಟಿಲ್ಲ ಅಲ್ಲ, ಪಕ್ಷದ ಅವಕಾಶ ಕೊಟ್ಟಿರ್ತಾರೆ. ಅದನ್ನ ಉಪಯೋಗ ಮಾಡಿಕೊಂಡು ಎಲ್ಲ ಅಂತ ಶ್ರಮವನ್ನು ಏನಾದ್ರು ಕಾರಣಗಳು ಮೇಡಮ್, ತಮ್ಮ ಧ್ವನಿ ಸ್ವಲ್ಪ ಅಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಅನ್ಯಾಯವಾಗ್ತಾ ಇರುವಂತದ್ದು ನಿಜಾನ ತಮ್ಮ ಪ್ರಕಾರ? ಹಾಗಾದ್ರೆ ಯಾವ ರೀತಿಯಾಗಿ ಅನ್ಯಾಯವಾಗ್ತಾ ಇದೆ? ಈಗ ಮುನಿಯಪ್ಪನವರಿಗೆ ಸಂಸದ ಸ್ಥಾನ ಸಿಕ್ಕಿಲ್ವಾ? ಹಾಗಾದ್ರೆ ತಮಗೂ ಕೂಡ ಅವ್ರ ಪುತ್ರಿಯಾಗಿರುವಂತ ತಮಗೆ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ಜನರನ್ನು ಬೆಳೆಸಿದ್ದಾರೆ ಮುನಿಯಪ್ಪನವರು? ಎಷ್ಟು ಜನರಿಗೆ ಟಿಕೆಟ್ ಕೊಡಿಸಿದ್ದಾರೆ? ಎಷ್ಟು ಜನರನ್ನ ಗೆಲ್ಲಿಸಿದ್ದಾರೆ? ಬೇರೆಯವ್ರನ್ನ ತಮ್ಮ ಮಗಳನ್ನ ಮಾತ್ರ ಗೆಲ್ಲಿಸ್ಕೊಂಡ್ಬರೋದಕ್ಕೆ ಶ್ರಮಿಸಿಕೊಂಡಿದ್ದಾರೆ. ಎಷ್ಟು ಮಾತಾಡ್ತಾರೆ? ಹಲೋ ರೂಪಕ್ಕ ಒಂದ್ ನಿಮಿಷ ಇಲ್ಲ, ನಾನು ಒಂದ್ ಪ್ರಶ್ನೆ ಕೇಳ್ತೇನೆ, ಒಂದೇ ನಿಮಿಷ. ಮೊದಲನೇ ಬಾರಿ ಆಫೀಸ್ ಇದ್ದಾಗ 2013 ನನ್ಗೆ ಟಿಕೆಟ್ ಸಿಗ್ಲಿಲ್ಲ. ಹಾಗಂದ್ಬಿಟ್ಟು ನಾನು ಟಿಕೆಟ್ ತಗೊಳಕ್ ಆಗ್ತಾ ಇದ್ದಾಗ ಮತ್ತೆ ನಾನು ಆ ಕ್ಷೇತ್ರದಲ್ಲಿ ಸೇವೆ ಮಾಡಿದಾಗ ಮಾತ್ರ ಜನ ನನ್ನನ್ನು ಗುರುತಿಸಿದ್ರು. ನಮ್ಮಲ್ಲೂ ಕೂಡ ಖುಷಿ ಇದ್ದಾಗ ಮಾತ್ರ ಜನ ನಮ್ಮನ್ನ ಗುರುತಿಸ್ತಾರೆ. ಅವ್ರದ್ದು ಶಕ್ತಿ ಇರ್ಬೇಕಾಗತ್ತೆ, ಅವ್ರ ಶಕ್ತಿ ಸಾಮರ್ಥ್ಯಗಳಿಂದನೂ ಇರ್ಬೇಕಾಗತ್ತೆ. ಪಕ್ಷನೂ ಅಂತವನ್ನ ಗುರುತಿ ಟಿಕೆಟ್ ಕೊಟ್ಟಾಗ ಗೆಲ್ಲಿಕ್ಕೆ ಅವಕಾಶ ಆಗುತ್ತೆ. ಒಬ್ಬರೇ ಶಕ್ತಿಯಿಂದ ಒಬ್ಬರೇ ಸಹಾಯದಿಂದ ಗೆಲ್ತೀವಿ ಅನ್ನೋದು ನನಗೆ ಪಕ್ಷ ಗುರುತಿಸಿರೋದು ಸತ್ಯ. ಓಕೆ, ಒಂದ್ ನಿಮಿಷ ರಿಕ್ವೆಸ್ಟ್ ಚೀನಾ ರಾಮ್ ಅವರು ಒಂದೇ ನಿಮಿಷ ಪ್ಲೀಸ್. ಆಯ್ತು ತಾವು ಉತ್ತರವನ್ನು ಕೊಡ್ತೀರಿ ಪ್ಲೀಸ್. ಈಗ ಚೀನಾ ರಾಮು ಬಿಜೆಪಿ ನಾಯಕರು ಒಂದು ಪ್ರಶ್ನೆ ಕೇಳ್ತಾರೆ ತಮಗೆ, ಮಾತಾಡಿ. ರೂಪಕ್ಕ, ನೀವು ಈ ಸಾರಿ MLA ಆಗಿದ್ರೆ ಮೊದಲನೇ ಸಾರಿ ನಿಮ್ಮನ್ನ ಸ್ವಾಗತ ಮಾಡ್ತೇನೆ. ನಿಮ್ ತಂದೆಯವರು 6 ಸಾರಿ MP ಆಗಿದ್ದಾರೆ. ಮಾದಿಗರಿಗೆ ಅನ್ಯಾಯ ಆಗ್ತಕ್ಕಂತ ಹೇಳ್ತಕ್ಕಂತ ನಿಮ್ ತಂದೆಯವರು 6ನೇ 7ನೇ ಸಾರಿಗೆ ಇನ್ನೊಬ್ಬ ಮಾದಿಗರಿಗೆ ಬಿಟ್ಕೊಡೋ ಸಾಧ್ಯ ಇದೆಯಾ? ಒಪ್ಕೊಳ್ತಾರ? ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತಕ್ಕಂತ ಒಂದು ಮಾತನಾಡ್ತಕ್ಕಂತ ನಿಮ್ಮ ತಂದೆ ನಾಳೆ ಬೆಳಗ್ಗೆ 7ನೇ ಸಾರಿ ಚುನಾವಣೆ ನಿಲ್ಲಲ್ಲ, ಇನ್ನೊಬ್ಬ ಮಾದಿಗರನ್ನ ತಂದು ನಿಲ್ಲಿಸ್ತಾರೆ, ನನ್ನ ಪಾರ್ಟಿಯಲ್ಲಿ ಮಾದಿಗರನ್ನ ಗೆಲ್ಸ್ಕೊತೀರಿ, ಅವ್ರಿಗೊಂದು ನಾಯಕತ್ವ ಕೊಡ್ತೀರಿ ಅಂತಕ್ಕಂಥ ಮಾತು ಹೇಳ್ತಾರ? ಅದು ಸ್ವಾರ್ಥದಿಂದನೇ ಬದುಕ್ತಾರ? ನಿರ್ಧಾರಕ್ಕೆ ಬದ್ಧವಾಗಿ ನಡ್ಕೊಳ್ಳುವಂತವ್ರು. ಪಕ್ಷದ ನಿರ್ಧಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದು. ನಿಮ್ಮ ಪಕ್ಷದಲ್ಲಿ ಮೀಸಲಾತಿ ನಿಮಗೆ ಬಂದಿದೆ ಅಂದ್ರೆ ನಿಮಗೆ ಮೀಸಲಾತಿ ಸಿಕ್ಕಿರ್ತಕ್ಕಂಥದ್ದು. ನೀವು ಸಿಲ್ಗಡ್ಡ ತಾಲೂಕವರು, ನೀವು ಸಿಲ್ಗಡ್ಡ ತಾಲೂಕಲ್ಲಿ ಇದ್ರು KJP ನೀವು ಟಿಕೆಟ್ ತಗೊಂಡಿದ್ದೀರಿ. ಹಾಗೆ ನಿಮ್ಮ ತಂದೆಯವರು 6 ಸಾರಿ ಗೆದ್ದಿದ್ದಾರೆ, 7ನೇ ಸಾರಿಗೆ ನಾನು ನಿಲ್ಲೋದಿಲ್ಲ ನನ್ನ ಮಾದಿಗ ಸಮುದಾಯಕ್ಕೆ. ರಾಮಗಿರಿ ಅವ್ರ ಪ್ರಶ್ನೆ ಕೇಳಿದ್ದಾರೆ, ಅವ್ರ ಉತ್ತರ ಕೊಡ್ಲಿ. ಎಸ್ ಮೇಡಮ್, ಉತ್ತರ ಕೊಡಿ. ತಾವು ಪ್ರಶ್ನೆ ಕೇಳ್ಕೊಂಡಿದ್ದಾರೆ. ಅವಕಾಶ ಕೊಟ್ಮೇಲೆ ಮತ್ತೆ ಅವಕಾಶ ಕೊಡ್ಬೇಕಂದ್ರೆ ಈಗ ನೀವು ನಮ್ಮ ತಂದೆಯವರ ವಿಚಾರವಾಗಿ ಇಷ್ಟ ಮಾತಾಡ್ತಾರೆ. ಇನ್ನೂ ಎಷ್ಟೋ ಕ್ಷೇತ್ರದಲ್ಲಿ ಅವರ ವರ್ಚಸ್ಸಿಗೆ ಅವರಿಗೆ ಅವಕಾಶ ಅಂತಕ್ಕಂಥದ್ದು ಕಟ್ಟ ಕಡೆಯ ಕೂಲಿ ಮಾಡೋನು, ಚಪ್ಪಲಿ ಮಾಡೋನು, ಒಪ್ಪತ್ತು ಗೂಟಿಗೆಲ್ದಿರ್ತಕ್ಕಂಥವನು ಬರೀಬೇಕಂತ ಇವತ್ತು KH ಮುನಿಯಪ್ಪನ ಮಗಳು ತಗೊಳ್ಳಿ ಅಂತಲ್ಲ, ಇನ್ನೊಬ್ಬ ಮಗಳನ್ನ ಮುಳಬಾಗಿಲಿಂದ ಆಯ್ಕೆ ಮಾಡಿ ಅಂತಲ್ಲ, ಇವತ್ತು ನಿಮ್ಮ ಮಕ್ಕಳು ನಿಮ್ಮ ಕುಟುಂಬ ಮೀಸಲಾತಿಯನ್ನ ಪುನರಾವರ್ತನೆ ಮಾಡ್ಕೊಳ್ಳಿ ಅಂತಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೂಲ ಉದ್ದೇಶ ಏನಿದೆ? ಎಲ್ರು ಸಮಾನವಾಗಿ ಹಂಚ್ಕೊತೀನಿ, ಎಲ್ರಿಗೂ ಅವಕಾಶ ಸಿಕ್ಲಿ. ಯಾರು ಶೋಷಿತರು ಸಮಾಜದಲ್ಲಿದ್ದಾರೋ ಆಗಿಲ್ವಾ? ಕಳೆದ ಬಾರಿ ಶಂಕರ್ಗೆ ಟಿಕೆಟ್ ಕೊಟ್ಟಾಗ ನಿಮಗೆ ಟಿಕೆಟ್ ಕೊಡ್ಲಿಲ್ಲ. ಶಂಕರ್ ಕೊಟ್ಟಾಗ ವೇದಿಕೆ ಮೇಲೆ ಚಪ್ಪಲಿ ಹೊಡೆದ್ರು, ಶಂಕರ್ಗೆ ಚಪ್ಪಲಿ ಹೊಡೆದ್ರು. ಪೊಲೀಸ್ ಕೇಸ್ ಆಗಿದೆ, FIR ಆಗಿದೆ. ಅದು ಇದೇನಿದು ನ್ಯಾಯ? ಆಯ್ತಾ ನಿಮ್ಗೆ? ಒಂದ್ ನಿಮಿಷ ಮಾತಾಡಿ. ರೂಪಾ ಅವರು ಈಗ ಚೀನಾ ರಾಮು ಅವ್ರು ಕೇಳ್ತಾ ಇದ್ದಾರೆ, ಈಗ ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತ ಏನ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಟಿಕೆಟ್ ಕೊಟ್ಟಿದ್ದು ಯಾವ ಪಕ್ಷ? ಕಾಂಗ್ರೆಸ್ ತಾನೆ. ಯಾರೋ ಒಬ್ಬರು ತಪ್ಪಾಗಿ ನಡೆಸಿದ್ದಾರೆ ಅಂತ ಇಡೀ ಸಮಾಜನೇ ತಪ್ಪಾಗಿ ಅರ್ಥೈಸೋದು ತಪ್ಪಿದೆ ಅಲ್ಲ. ಈಗ ನಾವಿದೀವಿ, ಈಗ ಡಾಕ್ಟರ್ ಅದನ್ನ ವಿರೋಧ ಮಾಡಲ್ಲ, ಲಾಯರ್ ಮಕ್ಕಳು ಲಾಯರ್ ಅದೇ ವಿರೋಧ ಮಾಡಲ್ಲ. ನಾನಿದ್ದೀನಿ, ಇವತ್ತು ನಮ್ಮ ಸಿದ್ದರಾಮಯ್ಯಗೌಡರು ಸರ್ ಇದ್ದಾರೆ, ಇದ್ದಾರೆ, ಅವ್ರನ್ನೆಲ್ಲಾನು ವಿರೋಧ ಮಾಡ್ತೀರಾ? ಅವರ ವೃತ್ತಿನ ಅವರು ಇಷ್ಟಪಡ್ತಾರೆ, ಗೌರವ ಪಡ್ತಾರೆ, ಜನ ಅವ್ರನ್ನ ಗುರುತಿಸಿದ್ದಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯನ್ನ ಒಂದ್ ನಿಮಿಷ ರೀ, ಅವ್ರು ಹೇಳ್ತಾ ಇರುವಂತದ್ದು ಏನಂದ್ರೆ, ಒಂದ್ ನಿಮಿಷ, ಈಗ ಡಾಕ್ಟರ್ಸ್ ಮಕ್ಕಳು ಡಾಕ್ಟರ್ ಆಗ್ತಾರೆ, ಅದ್ರಲ್ಲಿ ಆಮೇಲೆ ಇರಿ ಮೇಡಮ್, ನಾನು ಹೇಳ್ತೇನೆ ಒಂದ್ ನಿಮಿಷ ಕ್ಲಾರಿಟಿ ಕೊಡ್ತಾರೆ. ಲಾಯರ್ ಮಕ್ಕಳು ಲಾಯರ್ ಆಗ್ತಾರೆ, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾರೆ,
ರಾಜಕಾರಣಿಗಳ ಮಕ್ಕಳು ರಾಜಕಾರಣಿ ಆಗೋದ್ರಲ್ಲಿ ಏನ್ ತಪ್ಪಿದೆ? ನಮ್ಮ ತಂದೆಯವರು ಈ ಒಂದು ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ನಾನು ಕೂಡ ಆಗಿನಿಂದ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಂಡು ನಾನು ಟಿಕೆಟ್ ಅನ್ನು ತೆಗೆದುಕೊಂಡು ಬಂದಿದ್ದೇನೆ. ನಾನು ಗೆದ್ದಿದ್ದೇನೆ. ಅದ್ರಲ್ಲಿ ಏನ್ ತಪ್ಪು? ಅಪ್ಪ ಮಕ್ಕಳು ಎಲ್ಲಾ ಪಕ್ಷದಲ್ಲಿ ನಮ್ಮನ್ನ ಯಾಕೆ ಒಟ್ಟು ಮಾಡಿ ತೋರಿಸ್ತೀರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇವತ್ತು ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುವಾಗ ಮೀಸಲಾತಿ 106 ವರ್ಷಕ್ಕೆ ಅಂತ ಕೊಡಲಿಲ್ಲ. ಕೆಲವೇ ವರ್ಷಗಳಲ್ಲಿ ಮೀಸಲಾತಿ. ಈಗ ತಂಗಿ ಮಾತಾಡ್ತಾ ಇರೋದಕ್ಕೆ ತಂಗಿಗೆ ಪಾಪ ಸರಿಯಾಗಿ ಗೊತ್ತಾಗ್ತಲ್ಲ. ತಂಗಿ ಅವ್ರಿಗೆ ಮಾತಾಡೋದಿಲ್ಲ. ಅವ್ರು ಕೇಳ್ತಾ ಇರುವಂತದ್ದು ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಮತ್ತು BY ರಾಘವೇಂದ್ರನ್ನೇ ಗೆಲ್ಲೋದು ಮಾಡ್ತಾ ಇದಾರಲ್ವಾ? ಅದನ್ನ ಪ್ರಶ್ನೆ ಮಾಡಿದಿರಿ. ನಾವಿಲ್ಲಿ ಕೇಳ್ತಾ ಇರುವಂತದ್ದು, ಯಡಿಯೂರಪ್ಪನವ್ರು ಲಿಂಗಾಯತರಿಗೆ ಅನ್ಯಾಯ ಆಗಿದೆ, ಈ ಪಂಚಮಸಾಲಿಯವರಿಗೆ ಅನ್ಯಾಯ ಆಗಿದೆ, ಬಡವರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿಲ್ಲ ಅವರು. ಇಲ್ಲಿ ಒಂದ್ ನಿಮಿಷ ನಾನು ಕ್ಲಿಯರ್ ಮಾಡ್ತೀನಿ, ನೀವು ಗಲಾಟೆ ಮಾಡ್ಬೇಡಿ. ಈಗ ಮುನಿಯಪ್ಪನವ್ರು ಹೇಳಿದ್ದೇನಂತಂದ್ರೆ ನಮ್ಮ ಸಮುದಾಯದವರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಅನ್ಯಾಯ? ಈಗ ಅವ್ರ ಮಗಳಿಗೆ ಹೇಗೆ ಅನ್ಯಾಯ? ನೋಡಿ, ಅನ್ಯಾಯ ನಮ್ಮ ತಂದೆ ಯಾವ ಕಾನ್ಸೆಪ್ಟ್ ಆಗಿ ಹೇಳ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ನಿಮ್ಗೆ ಅವಕಾಶ ಇದೆ. ಜನರಲ್ ಕ್ಷೇತ್ರದಲ್ಲಿ ಗೆದ್ದು ಬನ್ನಿ. ಇಡೀ ರಾಜಕೀಯದಲ್ಲಿ ಮೀಸಲಾತಿ ತೆಗಿತೀನಿ, ದಲಿತರನ್ನ ಹೊಡಿತೀನಿ ಅನ್ನೋ ಕೆಲಸನೇ, ದೇಶನ ಹೊಡೆಯೋ ಕೆಲಸನೇ ದೇಶನ ಕೂಡ್ಸೋ ಕೆಲಸ ಇರುವಂತಹ ಮೀಸಲಾತಿ ಕೆಲವರಿಗೆ ಮಾತ್ರ ಮೀಸಲಾಗಬಾರದು. ಸಬ್ಜೆಕ್ಟ್ ಕೆಲವರಿಗೆ ಮಾತ್ರ ಮೀಸಲಾಗಬಾರದು. ಮೀಸಲಾತಿ ಆ ಸಮುದಾಯದಲ್ಲಿ ಎಲ್ಲರಿಗೂ ಸಿಗಬೇಕು. ಅದು ಆಗ್ತಾ ಇಲ್ಲ. ಅದು ಮಾಡಬೇಕಾದ್ರೆ ಯಾರು ಮಾಡಬೇಕು? ವಿಚಾರವನ್ನು ಚರ್ಚೆ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಕಾನ್ಸೆಪ್ಟ್ ಅನ್ಕಿಲ್ಲ, ಎಲ್ಲ ಓಟ್ ಹಾಕಿದ್ರೆ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಟ್ಕೊಂಡು ಎಳೆಯೋದು ಇದು ಬಿಜೆಪಿನವ್ರ ರಾಜಕೀಯನೇ ಹೊರತು ಇದು ಬೇರೆ ಏನೋ ಅಲ್ಲ. ಗುಡ್ ರೂಪಾ ಅವರೇ ಲೈನ್ ಅಲ್ಲಿ ಇಟ್ಕೊಂಡು ಏನೋ ಹೇಳ್ದಂಗೆ ರೂಪಾ ಅವ್ರು ಮಾತಾಡಿ. ಈಗ ಏನು ಅಂದ್ರೆ, ಅಧಿಕಾರವನ್ನು ಕೊಟ್ರೆ ಈ ಲೀಡರ್ಗಳು ಫ್ಯಾಮಿಲಿಯನ್ನ ಉದ್ಧಾರ ಮಾಡ್ತಾರೆ, ಬರೀ ಫ್ಯಾಮಿಲಿ ಮಾತ್ರ ಸೀಮಿತವಾಗ್ತಾರೆ ಅನ್ನುವಂತ ಆರೋಪ ಸಾರ್ವತ್ರಿಕವಾಗಿ ಕೇಳಿ ಬರ್ತಾ ಇದೆ. ಅದಕ್ಕೆ ತಮ್ಮ ತಂದೆಯವರು ಕೂಡ ಹೊರತಾಗಿಲ್ಲ. ಏನ್ ಹೇಳ್ತೀರಿ ಹೇಳಿ? ನೋಡಿ, ಅಧಿಕಾರ ಕೊಟ್ಟ ನಾವು ಅಧಿಕಾರದ ಇತಿಮಿತಿಯಲ್ಲಿ ನಾವು ಜವಾಬ್ದಾರಿಯಾಗಿ ಪ್ರಜ್ಞಾವಂತಾಗಿ ಕೆಲಸ ಮಾಡ್ಬೇಕಾಗತ್ತೆ. ಜನರ ಹತ್ರ ಮತ್ತೆ ನಾವು ವಾಪಸ್ ಹೋಗ್ಬೇಕಾಗತ್ತಲ್ಲ. ಅಧಿಕಾರ ಕೊಟ್ಟಂತಾರೆ, ನೀವ್ ಏನ್ ಮಾಡಿದ್ರಿ, ಎಲ್ಲ ಸಮುದಾಯ ಏನ್ ಮಾಡಿದೀರಾ, ಕ್ಷೇತ್ರದಲ್ಲಿ ಏನ್ ಅಭಿವೃದ್ಧಿ ಮಾಡಿದೀರಾ ಅಂತ ಪ್ರಶ್ನೆ ಕೇಳ್ತಾರೆ. ನಾವು ಕಾಲಿಡೋಕ್ ಮುಂಚೆ ಪ್ರಶ್ನೆ ಕೇಳ್ತಾರೆ. ತುಂಬಾ ತರ ಸಮಸ್ಯೆ ಇರುತ್ತೆ. ಎಲ್ಲ ಸಮಸ್ಯೆಗಳು ಒಂದೇ ರೀತಿ ಇರಲ್ಲ. ಕೆಲವೊಂದು ಗಂಭೀರವಾಗಿರುತ್ತೆ, ಕೆಲವೊಂದು ಅರ್ಥ ಐತಿ ಅವನ್ನ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗುತ್ತೆ. ಕೆಲವೊಂದು ಕ್ಷೇತ್ರದಲ್ಲಿ ಜನ ನಮ್ಮನ್ನ ನಂಬ್ಕೊಂಡಿರ್ತಾರೆ, ಕೈ ಹಿಡಿತಾರೆ, ಗೌರವವಾಗಿ ಕೆಲಸ ಮಾಡ್ತಾರೆ. ಅವರು ಚುನಾವಣೆ ನಿಂತಷ್ಟು ಪ್ರತಿಷ್ಠೆ ತಗೊಂಡು ಕಷ್ಟಪಡುವಂತ ಜನರು ಇರ್ತಾರೆ. ನಾವು 1,000 2,000 ಅಷ್ಟೇ ಜನ ಭರವಸೆ ಇಟ್ಕೊಂಡಿರ್ತಾರೆ. ಅವ್ರ ಭರವಸೆಗಿನ್ನ ಅವ್ರ ಭರವಸೆಗಳಿಗೆ ಕಷ್ಟವಾದ ಹುಡುಗರನ್ನ ನಾವು ಬೆಳೆಸ್ಕೊಂಡು ಅವ್ರ ವಿಶ್ವಾಸ ಗೆಲ್ಲೋಂಗೆ ಏನು ಅಧಿಕಾರದ ಇತಿಮಿತಿ ಇರುತ್ತೆ, ಅಷ್ಟು ಇತಿಮಿತಿಯಲ್ಲಿ ಕೆಲಸ ಮಾಡುವ ಪ್ರಜ್ಞಾವಂತ ನಾವು ಜನರಲ್ಲಿ ಗುರುತಿಸ್ಕೊಂಡು ಕೆಲಸ ಮಾಡಿದ್ರೆ ಜನ ನಮ್ಮನ್ನು ಮತ್ತೆ ಆಶೀರ್ವಾದ ಮಾಡ್ತಾರ, ಹೋಗಕ್ಕಾಗುತ್ತ? ಮತ್ತೆ ಅವರ ಹತ್ರನೇ ಹೋಗ್ಬೇಕಲ್ಲ ನಾವು ಆಶೀರ್ವಾದ. ಇಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಉಪಾಧ್ಯಕ್ಷರಾಗಿರುವಂತಹ ಜೀವರಾಜ್ ಅವರಿದ್ದಾರೆ. ಜೀವರಾಜ್ ಅವರೇ, ಈಗ ಸ್ವತಃ ಈಗ ಮುನಿಯಪ್ಪನವರ ಪುತ್ರಿ ಅವರಿದ್ದಾರೆ, MLA ಅವರಿದ್ದಾರೆ. ಮುನಿಯಪ್ಪನವರು ಮತ್ತು ಇವರ ಕೊಡುಗೆ ಏನು ನಿಮ್ಮ ಸಮುದಾಯಕ್ಕೆ? ಕೇಳಿ, ಏನಾದ್ರು ಕೊಡುಗೆ ಕೊಟ್ಟಿದ್ದಾರಾ? ಇವರಿಂದ ಆಗಿದೆಯಾ? ನೇರವಾಗಿ ಮಾತಾಡಿ. ಕೊಡುಗೆನ ಅವ್ರ ಪುತ್ರಿ ಅವರೇ ಹೇಳ್ಬೇಕು ಸರ್. ಮಾತಾಡಿ, ನೀವು ಕೇಳಿ. ಅವರೇ ಹೇಳ್ಬೇಕು. ಸಮುದಾಯಕ್ಕೆ ನೀವ್ ಏನ್ ಮಾಡಿದಿರಿ ಅಂತ ಕೇಳಿ ನೀವು. ನಮ್ಮ ಸಮುದಾಯಕ್ಕೆ KH ಮುನಿಯಪ್ಪನವ್ರು ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಅವ್ರ ಪುತ್ರಿ ಅವರೇ ನಮ್ಮ ಸಮುದಾಯಕ್ಕಿಂತ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡಿದ್ದಾರೆ? ನೀವು ಸುಮ್ನೆ ಕೂತಿದ್ರಿ ಸರ್. ಅವ್ರು ಎಷ್ಟು ಜನ ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ಗೆಲ್ಲಿಸಿದ್ದಾರೆ ಈ ಸಮುದಾಯದವ್ರನ್ನ, ಎಷ್ಟು ಜನ BBMP ಕಾರ್ಪೊರೇಟರ್ಸ್ ಗೆಲ್ಲಿಸಿದ್ದಾರೆ, ಎಷ್ಟು ಜನ ಶಾಸಕರನ್ನ ಗೆಲ್ಲಿಸಿದ್ದಾರೆ ಅಂತಕ್ಕಂಥ ಅವ್ರಿಗೆ ತಿಳಿದ ಅವರೇ ಹೇಳಿ. ಜೀವರಾಜ್ ಅವರು ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದಾರೆ ಮೇಡಮ್, ತಾವು ಉತ್ತರ ಕೊಡಿ. ಎಷ್ಟು ಜನ ತಾಲೂಕು ಪಂಚಾಯತಿಯಲ್ಲಿ ಗೆಲ್ಸಿದ್ರಿ? ಎಷ್ಟು ಜನ ಜಿಲ್ಲಾ ಪಂಚಾಯತಿಯಲ್ಲಿ ಗೆಲ್ಸಿದ್ದಾರೆ? ಎಷ್ಟು ಜನರನ್ನ ಗ್ರಾಮ ಪಂಚಾಯತಿ ಅಧಿಕಾರ ಹಿಡಿಯೋ ಹಂಗೆ ಮಾಡಿದ್ದಾರೆ ಕೋಲಾರದಲ್ಲಿ ಮುನಿಯಪ್ಪನವರು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪಂಚಾಯತ್ ಅಲ್ಲಿ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯಲ್ಲಿದೆ ಕೋಲಾರ ಕ್ಷೇತ್ರದಲ್ಲಿ. ಕೋಲಾರ ಕ್ಷೇತ್ರದಲ್ಲಿ ನನ್ನ ಸಮುದಾಯ ಎಲ್ಲರಿಗೂ ಅವಕಾಶ ಸಿಕ್ಕಿದೆ. ನನ್ನ ಕ್ಷೇತ್ರದಲ್ಲಿ ನಾನೊಬ್ಬರು ಈಗ 8 ವರ್ಷದಲ್ಲೇ ಕೆಲಸ ಮಾಡಿ 60 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿಲ್ಲ ಅಂದಾಗ ಕೂಡ
ಪಾರ್ಟಿಗೆ ಓಟ್ ಹಾಕಿದ್ರು. ಇವತ್ತು ಈ ದಿನಗಳಲ್ಲಿ ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆ ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅದೇ ತರಾನೇ ಕೋಲಾರ ಕ್ಷೇತ್ರದಲ್ಲಿ ನಮಗಿರುವಂತಹ ಬೇರೆ ಬೇರೆ ತಾಲೂಕಿನಲ್ಲಿ ಎಲ್ಲ ಸಮುದಾಯದವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೇರೆ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಪ್ರಾಮಾಣಿಕತೆ ಇತ್ತು, ಎಲ್ಲೆಲ್ಲೂ ಅವರಿಗೆ ಸ್ವಂತ ವರ್ಚಸ್ಸಿತ್ತು, ಪಕ್ಷ ಅವಕಾಶ ಮಾಡಿಕೊಟ್ರೆ ಅವ್ರಿಗೆ ಗೆಲ್ಲುವಂತ ಅವಕಾಶಗಳಿತ್ತು. ಅದನ್ನ ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಅವರು ಪಕ್ಷ ಇಬ್ರು ಮಾಡಿರ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಮಾತಾಡ್ತೀನಿ. ಎಲ್ಲಾನು ಲೋಕದೋಷಗಳಾಗಿದೆ, ಖಂಡಿತ ನಾವು ತಿಳ್ಕೋಬೇಕು, ಅವರು ತಿಳ್ಕೋಬೇಕಾಗುತ್ತೆ. ಎಸ್ ಜೀವರಾಜ್, ತಾವು ಸಂತೃಪ್ತರಾದ್ರ ಆ ಉತ್ತರಕ್ಕೆ? ಅವರೇ ಸಂತೃಪ್ತರಾಗಿದ್ದಾರೆ ಬಿಡಿ. ಅಲ್ಲಿ ನೀವು ಮಾತಾಡಿ, ನಿಮ್ಮ ಸಮುದಾಯವನ್ನು ಪ್ರತಿನಿಧಿಸುವಂತವ್ರು ತಾವು. ಅವ್ರು ಹೇಳ್ತಾ ಇದ್ದಾರೆ ಎಸ್ ಮುನಿಯಪ್ಪನವ್ರು ಏನ್ ಮಾಡಿಲ್ಲ, ಎಲ್ಲವನ್ನೂ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತವ್ರು, ತಮ್ಮ ನಾಯಕರಾದ ಆಕಾಂಕ್ಷಿ ಅಲ್ಲ, ಪಕ್ಷ ಏನಾದ್ರು ಸ್ಥಾನಮಾನ ಕೊಟ್ರೆ ಖಂಡಿತವಾಗ್ಲೂ ಒಪ್ಕೊಂತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು KGF ಅಂತ ಪಕ್ಷ ಹಾಗೆ ಕೊಟ್ಬಿಡ್ತಾ ಆಕಾಂಕ್ಷಿ ಹೇಳ್ತಾ ಇದ್ದಾರೆ. ಈಗ ಆಕಾಂಕ್ಷಿ ಆಗ್ಬಾರ್ದು ಅಂತ ಏನಿಲ್ವಲ್ಲ. ಪಕ್ಷ ಬಿಟ್ಟೋಗಿದ್ರು, ನಾನ್ ಸತ್ರು ವಾಪಸ್ ಬಿಜೆಪಿ ಬರಲ್ಲ ಅಂತ ಹೇಳಿದ್ರು ಯಡಿಯೂರಪ್ಪನವರು. ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡಿದ್ರು. ವೈಯಕ್ತಿಕ ರಾಜಕಾರಣದಲ್ಲಿ ಬಿಜೆಪಿನ ಹೊಡೆದಿದ್ರು. ಒಂದು ಬಿಜೆಪಿ ಸ್ಟೇಟ್ಮೆಂಟ್ ದಯವಿಟ್ಟು ಸರಿಯಾಗಿದ್ದೀರಾ? ಬಿಜೆಪಿನವರು ಒಡೆಯಕ್ ನೋಡ್ತಾ ಇದ್ದಾರೆ. ಯಾವುದೇ ಕಾರಣದಿಂದ ನೀವು ಇದು ಮಾಡಕ್ ಹೋಗ್ಬೇಡಿ. ಅದೇ ಯಡಿಯೂರಪ್ಪನವ್ರ ಕಥೆ ತೆಗೆದ್ರೆ ಎಷ್ಟೊತ್ತಿ ಕೆಜೆಪಿ ಎಷ್ಟೊತ್ತಿ ಹಾಳು ಮಾಡಿದ್ರು, ಬೈಕೊಂಡು ಇವತ್ತು ನಾನೇ ಮಹಾರಾಜ ಅಂತ ಹೇಳ್ತಾರೆ. ಏನ್ ಮಾಡಕ್ಕಾಗ್ತದೆ ಹಂಗೆ? ಮತ್ತೆ ಅದಕ್ಕೆ ಮಾತು ಹಿಡ್ತಾ ಇಟ್ಕೊಂಡು ಮಾತಾಡಿ, ಏನೋ ಮಾತಾಡ್ಬೇಡಿ. ಹೇಳ್ತಾ ಇದೀವಿ ಹೇಳಿ. ರೂಪಾ ಶಶಿಧರ್ ಅವರೇ, ಕೊನೆಯದಾಗಿ ಏನ್ ಹೇಳ್ತೀರಿ ವಿಚಾರ ಸಂಬಂಧಪಟ್ಟ ಹಾಗೆ? ಮುನಿಯಪ್ಪನವರು ದೊಡ್ಡ ನಾಯಕರು ಅಲ್ಲ, ಒಂದ್ ನಿಮಿಷ ಮೇಡಮ್. ಮುನಿಯಪ್ಪನವರು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ನಾಯಕರು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಹೌದಾ? ಪಕ್ಷಕ್ಕೆ ಅವರು ಎಷ್ಟು ದುಡಿದಿದ್ದಾರೆ ಅನ್ನೋದು ಆ ಜನರಿಗೂ ಕೂಡ ಗೊತ್ತಿರುವಂತದ್ದು. ಆದ್ರೆ ಕಾಂಗ್ರೆಸ್ ಅವ್ರಿಗೆ ಎಲ್ಲವನ್ನೂ ಕೊಟ್ಟಿದೆ. ಆದ್ರೆ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡೋ ರೀತಿಯಲ್ಲಿ ಈಗ ಮಾದಿಗ ಸಮುದಾಯವನ್ನ ಕಾಂಗ್ರೆಸ್ ಕಡೆಗಣಿಸ್ತಾ ಇದೆ ಅಂತ ಹೇಳಿರುವಂತದ್ದು ಎಷ್ಟು ಸರಿ? ಕೊನೆಯದಾಗಿ ಏನ್ ಹೇಳ್ತೀರಿ ವಿಚಾರವಾಗಿ? ಇವ್ರು ಯಾರು ಹೀಗೆ ಆ ವಿಚಾರ ನಾನು ಒಂದು ಕ್ಲಾರಿಫಿಕೇಶನ್ ಮಾಡ್ತೀನಿ. 30 ವರ್ಷ ರಾಜಕೀಯ ಜೀವನದಲ್ಲಿ ಎಲ್ಲಾ ರೀತಿಯ ಅನುಭವ ಆದ್ರೆ ಎಲ್ಲರಿಗೂ ಅದು ಒಬ್ಬ ಅಭ್ಯರ್ಥಿ ಪಕ್ಷದಲ್ಲಿ ಅವಕಾಶ ತಗೊಂಡು ಬಂದಾಗ ತನ್ನ ವರ್ಷದಿಂದ ತನ್ನ ಶ್ರಮದಿಂದ ಪಕ್ಷ ಗುರುತಿಸಿದಾಗ ಕೆಲಸ ಮಾಡ್ಬೇಕು. ಅವಕಾಶ ಸಿಕ್ಕಾಗ ಕಾರಣಾಂತರಗಳಿಂದ ಏನಾದ್ರು ತೊಂದರೆ ಆದಾಗ ಮತ್ತೆ ಅದೇ ಖುಷಿ, ಮತ್ತೆ ಗೆಲ್ಲುವವರೆಗೂ ಪ್ರಯತ್ನ ಮಾಡ್ಬೇಕು. ಯಾರೋ ಒಬ್ಬರ ಮೇಲೆ ಗೂಬೆ ಕೂರ್ಸಿ, ಯಾರೋ ಒಬ್ಬರ ಮೇಲೆ ತಪ್ಪಾಗಿ ಅರ್ಥೈಸಿ ತನಗೆ ಒಳ್ಳೇದ್ ಮನಸ್ಸಿಂದ ಏನೋ ಒಂದು ಆಪಾದನೆ ಮಾಡಿದಾಗ, ಆಪಾದಿತ ಆದ್ಯ ಇದ್ದಾಗ ಅದನ್ನ ಇನ್ನೂ ಒಂದ್ಸತಿ ಆಲೋಚನೆ ಮಾಡ್ಬೇಕು. ಇದೇ ರೀತಿ ಇನ್ನೂ 2, 3, 4, 10% ಇದ್ರೆ ಅನುಮಾನ ಪಡೋದ್ರಲ್ಲಿ ತಪ್ಪಿಲ್ಲ. ಯಾರೋ ಒಬ್ರು ಸೋತೋದ್ಮೇಲೆ ಕಾಂಗ್ರೆಸ್ ಇದೆ, ಯಾರೋ ಒಬ್ಬರು ಮೇಲೆ ಇದ್ ಮಾಡೋದು, ಪಕ್ಷಕ್ಕೆ ಕಾಂಗ್ರೆಸ್ ಇಂದ ಗೆದ್ದೆ, ಸೋತೋದ್ರೆ ಕಾಂಗ್ರೆಸ್ ಅವರೇ ಸೋತಿದ್ರು, ಅದೆಲ್ಲ ತಪ್ಪಾಗುತ್ತೆ. ಈ ರೀತಿ ನಾವು ಮಾತಾಡ್ಬಾರ್ದಾಗುತ್ತೆ. ಅದಾದ್ಮೇಲೆ ಸಮುದಾಯ, ಜನಾಂಗ ಮತ್ತೆ ಇನ್ನೊಂದ್ ರೀತಿ ಯಾವ್ದೋ ಒಂದು ವಿಚಾರ ಮಾತಾಡಿದಾಗ, ಬೇರೆಗಳಲ್ಲಿ ಮಾತಾಡಿದಾಗ ಏನೋ ಮನಸ್ಸಲ್ಲಿ ಇಟ್ಕೊಂಡು ಯಾವ್ದೋ ಒಂದು ಅರ್ಥ ಮಾಡ್ಸಕ್ ಹೋದಾಗ ಇದು ಬೇರೆ ರೀತಿ ಅರ್ಥೈಸಿ ಈ ಭಾವನೆಗಳು ಬಂದಿದ್ಯಾ ಅಂತ ನನಗೂ ಕೂಡ ಏನು ನನಗೆ ಅವ್ರು ಯಾವ ಸಂದರ್ಭದಲ್ಲಿ ಮಾತಾಡಿದಾರೆ ಅಂತ ಗೊತ್ತಾಗ್ತದೆ. ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಕಟ್ಟುವಂತ ವಿಚಾರದಲ್ಲಿ ಏನ್ ಕೆಲಸ ಮಾಡಿದಾರ, ಕ್ಷೇತ್ರದಲ್ಲಿ ಸಮಾಜಕ್ಕೆ ತಿಳುವಳಿಕೆ ಹೇಳಿ ಅವರ ಹಂತದಲ್ಲಿ ಮುಂದಕ್ಕೆ ಬರ್ಬೇಕು. ಮುಂದಕ್ಕೆ ಬರೋ ಹಂತದಲ್ಲಿ ಕೊಡುವಂತ ಸರ್ಕಾರದ ಅವಕಾಶಗಳನ್ನ ನಾವು ನ್ಯಾಯವಾಗಿ ಮುಗಿಸೋ ಹಂತದಲ್ಲಿ ನನ್ನ ಪ್ರಶ್ನೆಗೆ ನೇರವಾದಂತ ಉತ್ತರ ಸಿಗ್ಲಿಲ್ಲ ನನಗೆ. ನಾನು ಕೇಳ್ತಾ ಇರುವಂತದ್ದು ಏನಂದ್ರೆ, ಮುನಿಯಪ್ಪನವ್ರು ಏನ್ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಒಂದ್ ರೀತಿಯಿಂದ ಮುಜುಗರ ಉಂಟಾಗೋ ರೀತಿಯಲ್ಲಿ. ತಾವು ಕೂಡ ಕಾಂಗ್ರೆಸ್ ತಾವು ಶಾಸಕರಾಗಿದ್ದೀರಿ, ತಮ್ಮ ಬೆಳವಣಿಗೆಗೆ ಇದು ಸಹಕಾರಿ ಆಗುತ್ತಾ ಅಥವಾ ಇದು ಸಹಕಾರಿ ಆಗೋದಿಲ್ವಾ ಈ ಹೇಳಿಕೆ? ಇದರಿಂದ ಕಾಂಗ್ರೆಸ್ಗೆ ಹೇಳಿಕೆ ಕೊಡ್ಲಿಕ್ಕೆ ಆಗಲ್ಲ. ನಮ್ಮ ಸಲಹೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಎಲ್ಲಿ ಹೇಳ್ಕೊಳ್ಬೇಕು, ಎಲ್ಲಿ ವಿಚಾರಗಳನ್ನ ತಿಳಿಸ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಅವರು ಯಾವ ಸಂದರ್ಭದಲ್ಲಿ ಮಾತಾಡಿದ್ದಾರೆ ಅನ್ನೋಂತ ವಿಚಾರದಲ್ಲಿ ನನ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಈ ಪ್ರಶ್ನೆಗೆ, ನೀವು ಕೇಳ್ತಾ ಇರೋಂತ ನೇರವಾಗಿರುವಂತ ಪ್ರಶ್ನೆಗೆ ನಾವು ಉತ್ತರ ಕೊಡ್ಲಿಕ್ಕೆ ಆಗಲ್ಲ.
ಥ್ಯಾಂಕ್ ಯು ವೆರಿ ಮಚ್ ರೂಪಾ ಅವರೇ. ರೂಪಾ ಶಶಿಧರ್ ಧನ್ಯವಾದ. ಇಷ್ಟು ತನಕ ತಾವು ಉತ್ತರವನ್ನು ಕೊಟ್ಟಿದ್ದೀರಿ. ಕೆ ಎಚ್ ಮುನಿಯಪ್ಪನವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಕ್ಷ ಮಾದಿಗರಿಗೆ ಅನ್ಯಾಯ ಮಾಡಿದೆ ಅಂತ ಹೇಳದ್ಮೇಲೆ Yes. ಒಂದು ರಾಷ್ಟ್ರೀಯ ಮಟ್ಟದ ನಾಯಕರ ಹೇಳಿಕೆ ಕೊಟ್ಮೇಲೆ ಇನ್ನ ಸಮಾಜ ಆ ಪಕ್ಷಕ್ಕೆ ಯಾಕೆ ಓಟ್ ಹಾಕ್ಬೇಕಿನ್ನ? Yes. ಆ ಪಕ್ಷ ಬಿಟ್ಟು ಹೊರಗಡೆ ಬರ್ಬೇಕಿನ್ನ ಎಸ್, ಆ ನಿರ್ಧಾರವನ್ನು ತೆಗೆದುಕೊಳ್ತೀರಾ ತಾವು? ತಗೊಳ್ಬೇಕಾಗ್ತದೆ. ರಾಜ್ಯಾದ್ಯಂತ ತಗೊಳ್ತಾರೆ. ಆ ಸಮುದಾಯ ಇವತ್ತು ಏನಾಗಿದೆ ಇವತ್ತು ಹಾಗೆ ಸೂರ್ಯ ಮುಕುಂದರಾಜ್ ಅವರೇ, ನಾಗರಾಜ್ ಅಂಡ್ ಚೀನಾ ರಾಮ್ ಅವರೇ ಧನ್ಯವಾದಗಳು ತಮಗೆ. ಎಸ್, ಕೆ ಎಚ್ ಮುನಿಯಪ್ಪನವರು ಯಾವ ಕಂಟೆಸ್ಟ್ ಅಲ್ಲಿ ಹೇಳಿದ್ರು ಅನ್ನುವಂಥದ್ದು ಚರ್ಚೆ ಮಾಡೋದು ಬೇಕಾಗಿಲ್ಲ, ಅವ್ರು ಹೇಳಿದ್ದಾರೆ.